ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತ್ತು ಎಲ್ಲ ಮಂತ್ರಿಗಳು ಕೂಡ ಮುಖ್ಯಮಂತ್ರಿಯಿಂದ ಉಪಮುಖ್ಯಮಂತ್ರಿ ಎಲ್ಲ ಮಂತ್ರಿನೂ ಕೇಂದ್ರಕ್ಕೆ ಹಣ ಕೊಡೋಕ್ಕೆ ATM ಆಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರದೂ ಸೀಟ್ ಅಳ್ಳಾಡ್ತಾ ಇದೆ, ಮುಖ್ಯಮಂತ್ರಿ ಸೀಟ್ ಅಳ್ಳಾಡ್ತಾ ಇದೆ. ಅವರು ಈಗೆಲ್ಲ 5 ರಾಜ್ಯಗಳ ಚುನಾವಣೆ ಇದೆಯಲ್ಲ, ಅಲ್ಲಿಗೆ ಫಂಡ್ ಫೀಡ್ ಮಾಡಬೇಕು. DK ಶಿವಕುಮಾರ್ ಅಂತೂ ಎಕ್ಸ್ಪರ್ಟ್ ಅದರಲ್ಲಿ. ಈಗೆಲ್ಲ ಮಂತ್ರಿಗಳು ಅವರ ಸ್ಥಾನ, ಯಾಕಂದರೆ ರೀಶಫಲ್ ಅಂದರೆ ಮಾಧ್ಯಮದಲ್ಲೇನೇನೋ ರೀಶಫಲ್ ಬಂದರೆ ಎಲ್ಲ ಮಂತ್ರಿಗಳಿಗೂ ಉಸೂಲಿ ರೇಟ್ ಫಿಕ್ಸ್ ಆಗೋತದೆ. ಈಗ ತಮಿಳ್ನಾಡಿಗೆ ಹಣ ಕಳಿಸ್ಬೇಕು, ವೆಸ್ಟ್ ಬೆಂಗಾಲ್ಗೆ ಹಣ ಕಳಿಸ್ಬೇಕು, ಅಸ್ಸಾಂಗೆ ಕಳಿಸ್ಬೇಕು, ಕೇರಳಗೆ ಕಳಿಸ್ಬೇಕು. ಅದಕ್ಕೆ ಕರ್ನಾಟಕದವ್ರನ್ನೇ ಇನ್ಚಾರ್ಜ್ ಹಾಕವ್ರೆ ಎಲ್ಲ ಕಡೆ. ಜಾರ್ಜು, DK ಶಿವಕುಮಾರು, ದಿನೇಶ್ ಗುಂಡೂರಾವ್ ಈ ಥರದವ್ರನ್ನೆಲ್ಲರನ್ನೂ ಹಾಕಿದ್ದಾರೆ. ಅಂದರೆ ಕರ್ನಾಟಕವನ್ನು ATM ಮಾಡ್ಕೊಂಡಿದೆ. ಇದೊಂದೇ ರಾಜ್ಯ ಇವಾಗ ದುಡ್ಡು ಕೊಡೋಕ್ಕೆ ಉಳಿದಿರೋದು, ಇದೊಂದೇ ರಾಜ್ಯ ಕರ್ನಾಟಕದಲ್ಲಿ, ಅಲ್ಲ ದೇಶದಲ್ಲಿ. ಇನ್ನೆಲ್ಲ ಪಾಪರ್ ಔಟಿದೆ, ಹಿಮಾಚಲ ಎಲ್ಲ ಪಾಪರ್ ಔಟಿದೆ, ಅಲ್ಲಿ ದೇವಸ್ಥಾನ ದುಡ್ಡೂ ಬಿಡ್ತಾ ಇಲ್ಲ. ಈ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀರಿ. ಅದರಿಂದ ಈಗ ಎಲ್ಲ ಪರ್ವ, ಈಗ ಒಂದು ಪರ್ವ ಪ್ರಾರಂಭ ಆಗಿದೆ. KSRTC ಸ್ಟ್ರೈಕ್ ಗಡುವು ಕೊಟ್ಟವ್ರೆ, ಅಂಗನವಾಡಿ ಸ್ಟ್ರೈಕ್ ಗಡುವು ಕೊಟ್ಟವ್ರೆ, ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಸ್ಟ್ರೈಕ್ ಗಡುವು ಕೊಟ್ಟವ್ರೆ 12ನೇ ತಾರೀಕು. ಇದು 35,000 ಕೋಟಿ ಕಾಂಟ್ರಾಕ್ಟರ್ಗಳಿಗೆ ಪೆಂಡಿಂಗ್ ಬಿಲ್, ಅವರು ಸ್ಟ್ರೈಕ್, ಅವರೂ ಸ್ಟ್ರೈಕ್ಗೆ ತಯಾರಿ ನಡೀತಾ ಇದ್ದಾರೆ. ಅಂದರೆ ಇಡೀ ಕರ್ನಾಟಕದಲ್ಲಿ ಇನ್ಮೇಲೆ ಸ್ಟ್ರೈಕ್ಗಳು, ಎಲ್ಲ ಕಡೆ ಹೋರಾಟ, ಸ್ಟ್ರೈಕು. ಆ ಪರಿಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ತಂದಿದೆ. ಅಂದರೆ ರಾಜ್ಯದ ಬೊಕ್ಕಸ ಖಾಲಿ ಆಗಿರೋದು ಇದರಿಂದ ಸ್ಪಷ್ಟ ಆಗಿದೆ. ಇಲ್ಲಾಂದರೆ ಇವರೆಲ್ಲ ಯಾಕೆ ಸ್ಟ್ರೈಕ್ ಮಾಡಬೇಕಾಗಿತ್ತು? ರಾಜ್ಯದ ಬೊಕ್ಕಸ ತುಂಬಿದರೆ ಇವ್ರದ್ದೆಲ್ಲ ಸಮಸ್ಯೆನೇ ಬಗೆಹರಿಸ್ಬೋದಾಯಿತು.